ರಾಯಚೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ನಡೆದಿದೆ. ರಾಯಚೂರಿನ ಗಂಗಾ ನಿವಾಸ ರಸ್ತೆಯಲ್ಲಿ ಮೆರವಣಿಗೆ ಸಾಗ್ತಾ ಇತ್ತು. ಈ ಸಂದರ್ಭ ಕಟ್ಟಡದ ಮೇಲೆ ನಿಂತು ಮೆರವಣಿಗೆ ನಡೆಸ್ತಾ ಇದ್ದವರ ಮೇಲೆ ದಾಳಿಯನ್ನ ಮಾಡಿದ್ದಾರೆ. ಕಲ್ಲು ತೂರಾಟದಲ್ಲಿ ವಿನಯ್ ಹಾಗೆ ಗಣೇಶ್ ಅನ್ನೋರಿಗೆ ಗಾಯ ಆಗಿದೆ. ಗಾಯಾಳುಗಳಿಬ್ಬರನ್ನ ಮಂಗಳವಾರ ಪೇಟೆ ನಿವಾಸಿಗಳು ಅನ್ನೋದಾಗಿ ಗುರುತಿಸಲಾಗಿದೆ. ಕಾರಣ ನೋಡ್ತಾ ಹೋದ್ರೆ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಕಲ್ಲು ತೂರಾಟ ನಡೆಸಿದ್ದಾರೆ ಈ ಕಿಡಿಗೇಡಿಗಳು. ತಮ್ಮ ಏರಿಯಾದಲ್ಲಿ ಮೆರವಣಿಗೆ ನಡೆಸಿದ್ದನ್ನ ಪ್ರಶ್ನಿಸಿ ಕಲ್ಲಿನ ದಾಳಿ ಮಾಡಿದ್ದಾರೆ. ಕಲ್ಲು ತೂರಾಟ ನಡೆಸಿರುವಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ನೋಡಿ, ಮಹಡಿ ಮೇಲೆ ನಿಂತ್ಕೊಂಡು ಕಲ್ಲು ತೂರಿದ್ದಾರೆ ಗಣೇಶ ಮೆರವಣಿಗೆ ಹೋಗ್ತಾ ಇದ್ದಂತ ಸಂದರ್ಭ. ಅದು ಹಳೆ ದ್ವೇಷದ ಹಿನ್ನೆಲೆ. ನಮ್ಮ ಏರಿಯಾದಲ್ಲಿ ಗಣೇಶನ ವಿಸರ್ಜನಾ ಮೆರವಣಿಗೆ ಹೋಗ್ತಾ ಇದೆ ಅನ್ನೋ ಕಾರಣಕ್ಕೆ ಹೀಗೆ ಕಲ್ಲೆಸೆದಿದ್ದಾರೆ. ಕಟ್ಟಡದ ಮೇಲೆ ನಿಂತು ಕಲ್ಲೆಸೆದಿರೋದು ಅಲ್ಲೇ ಹತ್ತಿರದಲ್ಲಿದ್ದಂತ ಜನರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಹಾಗಾಗಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರಿಬ್ಬರೇ ಕಲ್ಲೆಸೆದಿರೋದು ಅಂತ. ಟೆರೆಸ್ ಮೇಲೆ ಹೋಗಿ ನಿಂತು ಪಕ್ಕದ ಬೀದಿಯಲ್ಲಿ ಹೋಗ್ತಾ ಇದ್ದಂತ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಇದೀಗ ಈ ಕಲ್ಲು ತೂರಾಟ ನಡೆಸಿರೋರನ್ನ ಅರೆಸ್ಟ್ ಮಾಡಲಾಗಿದೆ. ಇಬ್ರು ಒಟ್ಟು ಪ್ರಶಾಂತ್ ಹಾಗೆ ಪ್ರವೀಣ್ ಬಂಧಿತ ಆರೋಪಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಪ್ರಶಾಂತ್ ಹಾಗೆ ಪ್ರವೀಣ್ ನನ್ನ ಸ್ಥಳೀಯರು ಹಿಡಿದುಕೊಂಡಿದ್ದಾರೆ. ಇಬ್ಬರನ್ನು ಕೂಡ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಪ್ರವೀಣ್ ಹಾಗೆ ಪ್ರಶಾಂತ್ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿದೆ. ರಾಯಚೂರಿನ ಸದರ ಬಜಾರ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಇಬ್ಬರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಕೇಸ್ ಕೂಡ ದಾಖಲಿಸಿದ್ದಾರೆ. ಪ್ರವೀಣ್ ಹಾಗೆ ಪ್ರಶಾಂತ್ ಅಂತ ಆ ಇಬ್ರು ವ್ಯಕ್ತಿಗಳು ನಾವೇನ್ ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ನಿಮ್ಗೆ, ಕೈಯಲ್ಲಿ ಕಲ್ಲು ಹಿಡಿದು ಎಸಿತಾ ಇದ್ರಲ್ಲ, ಇವರಿಬ್ರು ಪ್ರವೀಣ್ ಹಾಗೆ ಪ್ರಶಾಂತ್ ಅಂತ. ಸ್ಥಳೀಯರೇ ಅವರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಅಲ್ಲಿರೋರ್ಗೂ ಗೊತ್ತಾಗಿದೆ ಈ ರೀತಿಯಾಗಿ ಟೆರೆಸ್ ಮೇಲೆ ನಿಂತ್ಕೊಂಡು ಕಲ್ಲು ಎಸಿತಾ ಇದ್ದಾರೆ ವಿಸರ್ಜನಾ ಮೆರವಣಿಗೆ ಮೇಲೆ ಅಂತ. ಅಲ್ಲೇ ಇದ್ದಂತ ಒಬ್ಬ ವ್ಯಕ್ತಿ ಮೊಬೈಲ್ನಲ್ಲಿ ದೃಶ್ಯವನ್ನ ಸೆರೆ ಹಿಡಿದ್ರೆ ಮತ್ತುಳಿದಂತ ಸ್ಥಳೀಯರು ಇವರಿಬ್ಬರನ್ನ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇಬ್ಬರ ಮೇಲೂ ಕೂಡ ಕೇಸ್ ದಾಖಲಾಗಿದೆ. ಕಾರಣ ಹಳೆ ದ್ವೇಷ ಅಂತ. ಹಳೆ ದ್ವೇಷ ಮನಸ್ಸಿನಲ್ಲಿ ಇಟ್ಕೊಂಡು ಗಣೇಶ ವಿಸರ್ಜನೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಿದವರು ಇದೀಗ ಪೊಲೀಸರ ಅತಿಥಿಯಾಗಿದ್ದಾರೆ. ಭೀಮೇಶ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಭೀಮೇಶ್, ಏನೇನಾಗಿತ್ತು? ಹಳೆ ದ್ವೇಷ ಅಂತ ಹೇಳಲಾಗ್ತಾ ಇದೆ. ಅನಂತರದಲ್ಲಿ ಮೊಬೈಲ್ನಲ್ಲಿ ಈ ಫುಟೇಜ್ಗಳು ಕ್ಯಾಪ್ಚರ್ ಆಗಿರೋದ್ರಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವರಿಬ್ರೆ ಎಸಗಿರೋದು ಅಂತ. ಇವ್ರ ಜೊತೆಗೆ ಇನ್ಯಾರ್ದಾದ್ರೂ ಹೆಸರು ಕೇಳಿ ಬರ್ತಾ ಇದೆಯಾ? ಏನ್ ಗೊತ್ತಾಗ್ತಾ ಇದೆ ಭೀಮೇಶ್? ಚೈತ್ರ, ಪ್ರಶಾಂತ್ ಹಾಗೂ ಪ್ರವೀಣ್ ಅಂತಕ್ಕಂಥವ್ರು ಏನು ಗಣೇಶ್ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡಿದ್ದಾರೆ. ಇವರು ಜೊತೆಗೆ ಹಲ್ಲೆಗೊಳಗಾಗಿರುವಂತಹ ವಿನಯ್ ಮತ್ತು ಗಣೇಶ್ ಏನಿದ್ದಾರೆ ಎಲ್ಲರೂ ಕೂಡ ಪರಸ್ಪರ ಪರಿಚಯಸ್ಥರು ಅನ್ನುವಂಥದ್ದು. ಜೊತೆಗೆ ಹಳೆ ದ್ವೇಷ ಇಬ್ಬರ ಮಧ್ಯೆ ಇತ್ತು ಅನ್ನುವಂಥದ್ದು. ಎರಡು ಟೀಮ್ಗಳಿದಾವೆ. ಹೀಗಾಗಿ ಹಳೆ ದ್ವೇಷ ಇತ್ತು. ಇದೇ ಕಾರಣದಿಂದ ಎಲ್ಲೋ ಹಲ್ಲೆ ನಡೆಸಿದ್ದಾರೆ, ಅದು ಕಲ್ಲ ತೂರಾಟ ನಡೆಸಿದ್ದಾರೆ ಅಂತ ಹೇಳಿ ಹಲ್ಲೆಗೊಳಗಾಗಿರುವಂತಹ ಗಣೇಶ್ ಮತ್ತು ವಿನಯ್ ಆರೋಪ ಮಾಡಿರುವಂಥದ್ದು. ಸಂಬಂಧಪಟ್ಟಂತೆ ಸದರ್ ಬಜಾರ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಪ್ರಮುಖವಾಗಿ ಏನು ಗಂಗಾ ನಿವಾಸ ರಸ್ತೆಯಲ್ಲಿ ಘಟನೆ ನಡೆದಿದೆ, ಇದೇ ರಸ್ತೆ ಮಾರ್ಗವಾಗಿ ಕಾಸ್ಬಾವಿ ಅಂತ ಹೇಳಿ ಗಣೇಶ ವಿಸರ್ಜನೆ ಮಾಡ್ಲಿಕ್ಕೆ ಅಲ್ಲಿ ಒಂದು ಸ್ಥಳವನ್ನ ಗುರುತು ಮಾಡಲಾಗಿರುವಂತದ್ದು. ಪಾಲಿಕೆ ಕೂಡ ನಗರದಲ್ಲಿರುವಂತಹ ಎಲ್ಲಾ ಗಣೇಶನನ್ನ ಅದೇ ಸ್ಥಳದಲ್ಲಿ ವಿಸರ್ಜನೆ ಮಾಡ್ಲಿಕ್ಕೆ ಸುತ್ತೋಲೆಯನ್ನ ಹೊರಡಿಸಿರುವಂತದ್ದು. ಹೀಗಾಗಿ ಮಂಗಳವಾರ ಪೇಟೆ ನಿವಾಸಿ ಆಗಿರುವಂತಹ ಹಲ್ಲೆಗೊಳಗಾಗಿರುವಂತಹ ವಿನಯ್ ಮತ್ತು ಗಣೇಶ ಇವರು ಏರಿಯಾ ಗಣೇಶನನ್ನ ತೆಗೆದುಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಈ ಆರೋಪಿಗಳಿಬ್ರು ಒಂದು ಮಳಿಗೆ ಮೇಲೆ ನಿಂತ್ಕೊಂಡು ಕಲ್ಲು ಎಸಿತಾರೆ. ಅದನ್ನ ಅಲ್ಲಿದ್ದಂತ ಸ್ಥಳೀಯರು ತಮ್ಮ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತಾರೆ. ಕಲ್ಲು ಎಸೆದಂತಹ ಸಂದರ್ಭದಲ್ಲಿ ಅದೃಷ್ಟವಶಾತ್ ಬೇರೆ ಯಾವುದೇ ದುರ್ಘಟನೆ ನಡೆಯೋದಿಲ್ಲ. ಬದಲಾಗಿ ಅವರು ಗುರಿಯಾಗಿಸಿಕೊಂಡಿರುವಂತದ್ದು ಗಣೇಶ್ ಮತ್ತು ವಿನಯನನ್ನ ಮಾತ್ರ. ಹೀಗಾಗಿ ಅವರಿಬ್ಬರಿಗೆ ಕಲ್ಲೆಡ್ತಾಗತ್ತೆ. ನಂತರ ಅವ್ರು ಗಾಯಾಳಾಗ್ತಾರೆ. ಸ್ಥಳೀಯ ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಾಗಿ ನಂತರ ಚಿಕಿತ್ಸೆಯನ್ನು ಕೂಡ ಪಡಿತಾರೆ. ಅಷ್ಟೊತ್ತಿಗಾಗಲೇ ಏನ್ ಕಲ್ಲೆಸ್ತಿದ್ರು ಅವರು ಬೇರೆ ಕಡೆ ಎಸ್ಕೇಪ್ ಆಗ್ಲಿಕ್ಕೂ ಕೂಡ ಸ್ಥಳಾವಕಾಶ ಇರಲಿಲ್ಲ. ಹಾಗಾಗಿ ಅಲ್ಲಿದ್ದಂತ ಸ್ಥಳೀಯರು ಇಬ್ಬರು ಆರೋಪಿಗಳನ್ನು ಹಿಡಿದು ಸದರ ಬಜಾರ್ ಪೊಲೀಸರಿಗೆ ವಶಕ್ಕೆ ನೀಡಿರುವಂತದ್ದು. ಪೊಲೀಸರ ತನಿಖೆ ವೇಳೆ ಹಳೆ ದ್ವೇಷ ಹಿನ್ನೆಲೆಯಲ್ಲಿ ಅಲ್ಲೇನ ಏನು ಕಲ್ಲೆಸೆದಿರುವಂತದ್ದು ಗೊತ್ತಾಗಿದೆ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಾರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸದ್ಯ ಸದರ ಬಜಾರ್ ಪೊಲೀಸರು ಹೆಚ್ಚಿನ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಭೀಮೇಶ್ ಮಾಹಿತಿಗಾಗಿ.